ಆತ್ಮೀಯ ಶಿಕ್ಷಕ ಆಕಾಂಕ್ಷಿ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಫೈನಲ್ ಸಿ ಅಂಡರ್ ನಿಯಮಗಳನ್ನು ಪ್ರಕಟ ನೋಡಿ. ಈ ಒಂದು ಫೈನಲ್ ಸಿ ಅಂಡರ್ ನಿಯಮದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿದೆ. ನೋಡೋಣ, ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ, ಯಾವ ಹುದ್ದೆಯಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳನ್ನು ತಂದಿದ್ದಾರೆ ಅಂತ ಸವಿವರವಾಗಿ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗಿದ್ದೀವಿ. ನೋಡಿ, ಈ ದಿನ ಒಂದು ಡ್ರಾಫ್ಟ್ ಏನು ಬಿಟ್ಟಿದ್ರಲ್ಲ, ಆ ಡ್ರಾಫ್ಟ್ಗೆ ಸಂಬಂಧಪಟ್ಟಂತೆ ಫೈನಲ್ ನಾವು ಆಕ್ಷೇಪಣೆಗಳನ್ನು ಇಲ್ಲಿ ಹೇಳಿದ್ದಾರೆ, ನೀಟಾಗಿ ಹೇಳಿದ್ದಾರೆ ನೋಡಿ. ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿರುವುದರಿಂದ, ಅಂದರೆ ಇದು 14/7/2026 ಏನು ಒಂದು ಡ್ರಾಫ್ಟ್ ಬಿಟ್ಟಿದ್ರಲ್ಲ, ಅದರ ಒಂದು ಡ್ರಾಫ್ಟ್ನ ಫೈನಲನ್ನು ನಾವಿವತ್ತು ಬಿಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಫೈನಲ್ ಸಿ ಅಂಡರನ್ನು ಈಗ ಬಿಟ್ಟಿದ್ದಾರೆ. ನೋಡೋಣ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ. ಈ ಬಾರಿ ಶಿಕ್ಷಕರ ನೇಮಕಾತಿಯಲ್ಲಿ ನೋಡಿ ಮಹತ್ವದ ಬದಲಾವಣೆ ಆಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ಆದರೆ ಒಂದು ಸಾರಿ ಏನು ಬದಲಾವಣೆ ಆಗಿದೆ ಅಂತ ನಾವು ಈ ವಿಡಿಯೋದಲ್ಲಿ ಒಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ, ಏನು ಬದಲಾವಣೆಗಳನ್ನಾಗಿದೆ, ನೀವು ಹೇಗೆ ತಯಾರಿ ನಡೆಸ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀವಿ. ನೋಡಿ, ಏನಾಗಿದೆ ಅಂದರೆ ಈ ಶಿಕ್ಷಕರ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಸ್ ಅ ಸೇಮ್ ಏನು PhD ಕರೀತಾರೆ, 1ರಿಂದ 5ನೇ ತರಗತಿ ಬೋಧಿಸುವಂಥ ಶಿಕ್ಷಕರ ನೇಮಕಾತಿ ಆಗುತ್ತೆ. ಹಾಗೆಯೇ 6ರಿಂದ 8ನೇ ತರಗತಿ ಬೋಧಿಸುವಂಥ GPSTR ಶಿಕ್ಷಕರ ನೇಮಕಾತಿ ಆಗುತ್ತೆ. ಹಾಗೆಯೇ ಹೈಸ್ಕೂಲ್ HSTR ಶಿಕ್ಷಕರ ನೇಮಕಾತಿ ಕೂಡ ಆಗುತ್ತೆ. ಅದರ ಜೊತೆಗೆ ಈ ಸಾರಿ ಏನು ಮಾಡಿದ್ದಾರೆ, 1ರಿಂದ 8ನೇ ತರಗತಿಯ ಗಣಕ ಯಂತ್ರ ಬೋಧಿಸುವಂಥ ಶಿಕ್ಷಕರು, ಹಾಗೆಯೇ 1ರಿಂದ 8ನೇ ತರಗತಿಗೆ ಗ್ರೇಡ್ 2 ದೈಹಿಕ ಶಿಕ್ಷಕರು, ಅದರ ಜೊತೆಗೆ ಗ್ರೇಡ್ 1 ದೈಹಿಕ ಶಿಕ್ಷಕರ ನೇಮಕಾತಿ ಕೂಡ ಈ ಬಾರಿ ಆಗ್ತಾ ಇದೆ ಅಂತ. ಏನು ಅಂದರೆ ಹೊಸದಾಗಿ ನೇಮಕಾತಿ ಮಾಡಿಕೊಳ್ಳುವಂಥ ಹುದ್ದೆಗಳು ಅಂತ. ನೋಡೋಣ ಏನು ಬದಲಾವಣೆಗಳನ್ನು ತಂದಿದ್ದಾರೆ ಅಂತ ನೋಡೋದಾದರೆ, ಈಗಾಗಲೇ 1ರಿಂದ 5ರ ಒಂದು ಕರಡು ಪ್ರತಿಯಲ್ಲಿ ಸುಮಾರು 400 ಅಂಕಗಳಿಗೆ CET ಪರೀಕ್ಷೆಯನ್ನು ಮಾಡಲಾಗುತ್ತೆ ಅಂತ ಒಂದು ಡ್ರಾಫ್ಟಲ್ಲಿ ಹೇಳಿದರು. ಆದರೆ ಈ ನೋಟಿಫಿಕೇಷನಲ್ಲಿ ಸಂಪೂರ್ಣವಾಗಿ ಚೇಂಜಸ್ ಆಗಿದೆ. ಅದಕ್ಕೂ ಮುಂಚೆ ನಾವು ಒಂದು ಸಾರಿ 1ರಿಂದ 5ನೇ ತರಗತಿ ಹಾಗೂ 6ರಿಂದ 8ನೇ ತರಗತಿ ಮತ್ತು ಹೈಸ್ಕೂಲ್ ಟೀಚರ್ಸಿಗೆ ಯಾವ ವೈಟೆಡ್ ಸ್ಕೋರ್, ಎಷ್ಟು ಅವರ ಹಿಂದಿನ ಅಂದರೆ ಬ್ಯಾಕ್ ಸ್ಕೋರನ್ನು ಎಷ್ಟು ವೈಟೆಡ್ ಸ್ಕೋರ್ ಆಗಿ ತೆಗೆದುಕೊಳ್ತಾರೆ ಅಂತ ನಾವು ನೋಡೋದಾದರೆ, ನೋಡಿ 1ರಿಂದ 5ನೇ ತರಗತಿ ಬೋಧಿಸುವಂತಹ PSTR ಶಿಕ್ಷಕರು ಅಂತ ಹೇಳ್ತೀವಿ ನಾವು, ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಇದು PhD ಶಿಕ್ಷಕರು ಅಂತ ಹೇಳ್ತೀವಲ್ಲ, ಇವರು CETಯಲ್ಲಿ 70% ತಗೋಬೇಕು ಅಂತ ಹೇಳ್ತಾರೆ. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಈಗೇನು ಅಪ್ಕಮಿಂಗ್ ನಮಗೆ ನೋಟಿಫಿಕೇಷನ್ ಬರುತ್ತಲ್ಲ, ಆ ನೋಟಿಫಿಕೇಷನ್ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಿ ಏನು ಬರೀತಿರಲ್ಲ, ಆ ಬರೆಯುವಂಥ ಒಂದು ವಿಷಯದ ಮೇಲೆ 70% ಇರುತ್ತೆ. ಅಂದರೆ ನಿಮಗೆ ಈಗ 70%ಗೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಪೇಪರನ್ನು ತೆಗೆದುಕೊಳ್ತಾ ಇದ್ದೀರಾ. ನೋಡೋಣ ಅದು 70%ಗೆ ಏನು ಕೇಳ್ತಾರೆ, ಯಾವ ಸಿಲೆಬಸ್ ಅಂತೇಳಿ ನಾವು ಮುಂದೆ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಈಗಾಗಲೇ ನೀವು TET ಪರೀಕ್ಷೆಯನ್ನು ಪಾಸ್ ಮಾಡಿರ್ತೀರ, ಅದು ಯಾವುದು ಪತ್ರಿಕೆ 1 ಪಾಸ್ ಆಗಿರಬೇಕು. ಯಾವುದಕ್ಕೆ ಅಂದರೆ 1ರಿಂದ 5ನೇ ತರಗತಿ ಬೋಧಿಸುವಂಥ ಶಿಕ್ಷಕರಾಗಿ ನೇಮಕಾತಿ ಹೊಂದಲಿಕ್ಕೆ ನೀವು ಪತ್ರಿಕೆ 1ರ ಟೆಟ್ಟನ್ನು ಪಾಸ್ ಮಾಡಿರಬೇಕು. ಆ TETಯ 20% ತೆಗೆದುಕೊಳ್ಳಲಾಗುತ್ತೆ. ಬ್ಯಾಕ್ ಸ್ಕೋರಲ್ಲಿ 20% TET ತಗೊಳ್ತಾರೆ, ಇನ್ನು 70% CET ತಗೊಳ್ತಾರೆ. ಇನ್ನು ನೀವು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಈಗ ಆಲ್ರೆಡಿ ಏನು PUC ಮುಗಿಸಿರ್ತೀರ ಅಥವಾ PUC ಈಕ್ವಲೆಂಟ್ ಏನು ಕೋರ್ಸ್ಗಳನ್ನು ಮಾಡಿರ್ತೀರಲ್ಲ, ಅದರಲ್ಲಿ 8% ತೆಗೆದುಕೊಳ್ತಾರೆ ನೋಡಿ, 8%. ಇನ್ನು ನೀವು D.Ed ಕೋರ್ಸ್ಗಳನ್ನು ಮಾಡಿರ್ತೀರ, ಯಾವುದಕ್ಕೆ PhD ಶಿಕ್ಷಕರಾಗಲಿಕ್ಕೆ ಅಥವಾ 1ರಿಂದ 5ನೇ ತರಗತಿ ಶಿಕ್ಷಕರಾಗಲಿಕ್ಕೆ. ಏನು D.Ed ಕೋರ್ಸ್ ಅಂತ ಏನು ತಗೊಂಡಿರ್ತೀರಲ್ಲ, ಅದು ಕೇವಲ 2% ತೆಗೆದುಕೊಳ್ತಾರೆ. 2% ನಿಮಗೆ ವೈಟೆಡ್ ಸ್ಕೋರ್ ಆಗಿ ತೆಗೆದುಕೊಳ್ತಾರೆ. ಆದರೆ ಇದು ಟೋಟಲ್ ಆಗಿ ನಿಮ್ಮ ಹತ್ರ ಈಗ ಆಲ್ರೆಡಿ 30% ಇದೆ. ಈ 30% ಬ್ಯಾಕ್ ಸ್ಕೋರ್ ಇಟ್ಕೊಂಡು ನೀವು ಈ 70%ಗೆ ನೀವು ತಯಾರಿ ನಡೆಸಬೇಕಾಗುತ್ತೆ. ಅದು ಯಾವುದಕ್ಕೆ, 1ರಿಂದ 5ನೇ ತರಗತಿ ಬೋಧಿಸುವಂಥ ಶಿಕ್ಷಕರಾಗಲಿಕ್ಕೆ ನೀವು ಅರ್ಹತೆಯನ್ನು ಪಡಿಬೇಕಂದ್ರೆ ಈಗಾಗಲೇ ನಿಮ್ಮ 30%ಅಲ್ಲಿ ನೀವೆಷ್ಟು ಹೊಂದಿದ್ದೀರೋ ಅದರ ಜೊತೆಗೆ 70% CETಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಶಾರ್ಟ್ಲಿ ನೋಟಿಫಿಕೇಷನ್ ಬರುತ್ತೆ, ಇದು ನಿಮ್ಮ ಗಮನದಲ್ಲಿರಲಿ. ಓಕೆ, 70%ಅಲ್ಲಿ ಏನಿರುತ್ತೆ ಸರ್, ಈಗ 400 ಮಾರ್ಕ್ಸ್ ಅಂತ ಲಾಸ್ಟ್ ಡ್ರಾಫ್ಟಲ್ಲಿ ಹೇಳಿದರು. ಅಂದರೆ 400 ಮಾರ್ಕ್ಸ್, ಯಾಕೆಂದರೆ ಮೊದಲ ಬಾರಿಗೆ ಮಾಡ್ತಾ ಇರೋದ್ರಿಂದ 2016ರಲ್ಲಿ 1 to 5th ಕಾಲಾಗಿತ್ತು.
ಓಕೆ. ಆದರೆ ಅಲ್ಲಿ ಯಾವುದೇ ತರಹದ ಡೆಸ್ಕ್ರಿಪ್ಟಿವ್ ಇರಲಿಲ್ಲ. ಆದರೆ ಈ ಬಾರಿ 400 ಮಾರ್ಕ್ಸಿಗೆ ಏನು ಸಿ ಇ ಟಿ ಮಾಡಬೇಕಂತ ಹೇಳಿದ್ರಲ್ಲ ಕರಡಲ್ಲಿ, ಅದರಲ್ಲಿ 400 ಮಾರ್ಕ್ಸಲ್ಲಿ ಡೆಸ್ಕ್ರಿಪ್ಟಿವ್ ಹೇಳಿದ್ವಿ, ವಿವರಣಾತ್ಮಕ ಪತ್ರಿಕೆ ಕೂಡ ಇರುತ್ತೆ ಅಂತ ಹೇಳಿದರು. ಆದರೆ ಈ ಬಾರಿ ಅದನ್ನ ಬದಲಾವಣೆ ಮಾಡಿ ಎಷ್ಟು ಮಾರ್ಕ್ಸಿಗೆ ಮಾಡಿದ್ದಾರೆ ಅಂತ ಮುಂದೆ ಹೇಳ್ತೀವಿ. ಓಕೆ, ಇದು ನಾವು PhD ಶಿಕ್ಷಕರ ಬಗ್ಗೆ ಆಯಿತು. ಇನ್ನು ನೋಡಿ ನೆಕ್ಸ್ಟ್ 6ರಿಂದ 8ನೇ ತರಗತಿ ಬೋಧಿಸುವಂಥ GPSTR ಅಂತ ಏನು ಹೇಳ್ತೀವಲ್ಲ, GPT ಶಿಕ್ಷಕರು ಅಥವಾ GPSTR ಅಂತ ಹೇಳ್ತೀವಲ್ಲ, ಸೊ ಇವ್ರದ್ದು ಕೂಡ ಸೇಮ್. ಆದರೆ ಈ ಬಾರಿ GPT ಶಿಕ್ಷಕರಾಗಲಿಕ್ಕೆ ಹೊಸ ಅಭ್ಯರ್ಥಿಗಳನ್ನು ಆಹ್ವಾನ ಮಾಡಿದ್ದಾರೆ ಇಲ್ಲಿ. ಅಂದರೆ ಹೊಸ ಅಭ್ಯರ್ಥಿಗಳು ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನ ಮುಂದೆ ಹೇಳ್ತೀವಿ. ನೋಡಿ, ಈ GPT ಶಿಕ್ಷಕರಾಗಲಿಕ್ಕೆ ಆಸ್ ಅ ಸೇಮ್, ಮತ್ತು ಅವರು CETಯಲ್ಲಿ 70%, ಮತ್ತು ಈಗಾಗಲೇ ಟೆಟ್ಟನ್ನು ಅಂದರೆ ಪೇಪರ್ 2 ಪಾಸ್ ಮಾಡಿರಬೇಕು. GPT ಅಂದರೆ 6ರಿಂದ 8ನೇ ತರಗತಿ ಬೋಧಿಸಲಿಕ್ಕೆ ಪೇಪರ್ 2 TET ಪೇಪರ್ ಕ್ಲಿಯರ್ ಆಗಿರಬೇಕು. ಅದನ್ನು 20% ವೆಯ್ಟೇಜ್ ಸ್ಕೋರ್ ಆಗಿ ತೆಗೆದುಕೊಳ್ತಾರೆ. ಇನ್ನು ಅವರ ಡಿಗ್ರಿಯಲ್ಲಿ 8%, ಎನಿ ಡಿಗ್ರಿ ಅವರು 8%ಅನ್ನು ತೆಗೆದುಕೊಳ್ತಾರೆ. ಮತ್ತು ಅವರ BEd ಸ್ಕೋರ್ ಏನಿರುತ್ತಲ್ಲ, BEd ಆರ್ DEd ವಿತ್ ಡಿಗ್ರಿ ಆದವರು ಕೂಡ 6ರಿಂದ 8ನೇ ತರಗತಿ ಪತ್ರಿಕೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. DEd ಆರ್ BEdಲ್ಲಿ ಕೇವಲ 2%ಅನ್ನು ತೆಗೆದುಕೊಳ್ತಾರೆ. ಇದು ನಮ್ಮ ಬ್ಯಾಕ್ ಸ್ಕೋರ್ ಆಗಿರುತ್ತೆ. ಆ ಬ್ಯಾಕ್ ಸ್ಕೋರ್ ಒಟ್ಟು ಟೋಟಲ್ ಏನಾಗಿರುತ್ತೆ, 30%ಗೆ ಬ್ಯಾಕ್ ಸ್ಕೋರ್ ನಿಮ್ದು ಎಷ್ಟಿದೆ ಅಂತ ಲೆಕ್ಕಾಚಾರ ಮಾಡ್ಕೊಂಡು, ಇನ್ನು ಅಪ್ಕಮಿಂಗ್ ನೀವೇನು CET ಬರೀತಿರಲ್ಲ, ಇದು 70%ಗೆ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಸೇಮ್ ಕರಡು ಬಿಟ್ಟಾಗೂ ನಾವು ಇದನ್ನೇ ಹೇಳಿದ್ವಿ. ಆದರೆ ಈ 70%ಗೆ ಇಲ್ಲಿ ಬದಲಾವಣೆಗಳನ್ನು ತಂದಿರೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ತಯಾರಿ ನಡೆಸಬೇಕಾಗುತ್ತೆ ಎಕ್ಸಾಮಿಗೆ. ಏನದು 70%ಗೆ ಏನೆಲ್ಲ ಬದಲಾವಣೆ ಆಗಿದೆ, ಎಷ್ಟು ಮಾರ್ಕ್ಸ್ಗೆ CET ಮಾಡ್ತಾರೆ ಅಂತ ನಾವು ಮುಂದೆ ಹೇಳ್ತೀವಿ. ನೋಡಿ, ಮತ್ತು ಇನ್ನೊಂದಿದೆ ಇಲ್ಲಿ, ಯಾವುದು, ಓಕೆ, ಗ್ರೇಡ್ 2 ದೈಹಿಕ ಶಿಕ್ಷಕರು ಅಂತ ಒಂದು ಹೊಸ ಹುದ್ದೆಯನ್ನು ಈ ಬಾರಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಗ್ರೇಡ್ 2 ಅಂದರೆ ಇವರು 1ರಿಂದ 8ನೇ ತರಗತಿ ಬೋಧಿಸುವಂಥ ಶಿಕ್ಷಕರಾಗಿರ್ತಾರೆ. ಇವ್ರದ್ದು ನೋಡಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಇವ್ರದ್ದು CET 85% ಮಾಡ್ತಾರೆ. ಅವರು PUC ಮತ್ತು ಅವರು ತತ್ಸಮಾನ ಪರೀಕ್ಷೆಯಲ್ಲಿ 13%ಅನ್ನು ತೆಗೆದುಕೊಳ್ತಾರೆ. ಪ್ಲಸ್ 2% ಅವರು ಯಾವುದು BPEd ಅಂತ ಒಂದು CPEd BPEd ಅಂತ ಒಂದು ಕೋರ್ಸ್ ಮಾಡಿರ್ತಾರಲ್ಲ, ಆ ಕೋರ್ಸ್ ಜಸ್ಟ್ 2%ಅನ್ನು ತೆಗೆದುಕೊಳ್ತಾರೆ. ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾದಲ್ಲಿ ಪಡೆದ ಅಂಕ 2%, ಅಂದರೆ ಒಟ್ಟು 15% ಇವರಿಗೆ ಬ್ಯಾಕ್ ಸ್ಕೋರ್ ಆಲ್ರೆಡಿ ಇರುತ್ತೆ. 15%ಅಲ್ಲೂ ಒಂದು ಗಮನದಲ್ಲಿರಲಿ, ಯಾವುದೇ TET ಪರೀಕ್ಷೆ ಇರಲ್ಲ ಇವ್ರದ್ದು. TET ಪತ್ರಿಕೆ ಪಾಸ್ ಮಾಡಿರಬೇಕು ಅನ್ನೋ ನಿಯಮ ಇಲ್ಲ. ಆದರೆ 85% ಏನಿದೆಯಲ್ಲ, 85%ಗೆ ಇವರು ಪ್ರಿಪೇರ್ ಆಗಬೇಕಾಗತ್ತೆ. ಇವರು ಸಿಲೆಬಸ್ ಏನು ಅಂತ ಮುಂದೆ ಹೇಳ್ತೀವಿ ಅದನ್ನ. ಓಕೆ, ಇದು ಗ್ರೇಡ್ 2 ಶಿಕ್ಷಕರು, ಅಂದರೆ ಇವರು 1ರಿಂದ 8ನೇ ತರಗತಿ ಬೋಧಿಸುವಂಥ ಶಿಕ್ಷಕರು, ಗ್ರೇಡ್ 2 ಅಂತೀವಿ. ಇನ್ನು ಗ್ರೇಡ್ 1 ಬೇರೆ ಇರುತ್ತೆ, ದೈಹಿಕ ಶಿಕ್ಷಕರು, ಅದು ಹೇಳೋಣ. ಮತ್ತು ಇನ್ನೊಂದಿದೆ ನೋಡಿ, HSTR ಅಂತ ಬರುತ್ತೆ ಇಲ್ಲಿ, ಹೈಸ್ಕೂಲ್ ಪ್ರೌಢಶಾಲಾ ಸಹ ಶಿಕ್ಷಕರು, ಹೈಸ್ಕೂಲ್ ಟೀಚರ್ ಆಗಲಿಕ್ಕೆ. ನೋಡಿ, ಇದು ಕೂಡ ಹೈಸ್ಕೂಲ್ ಟೀಚರ್ ಆಗಲಿಕ್ಕೆ ಕೂಡ ಯಾವುದೇ TET ಪರೀಕ್ಷೆ ಪಾಸ್ ಆಗಿರಬೇಕು ಅನ್ನೋ ನಿಯಮ ಇಲ್ಲ, ತಲೆಯಲ್ಲಿರಬೇಕು. ಆದರೆ ಹೈಸ್ಕೂಲ್ ಟೀಚರ್ ಆಗಲಿಕ್ಕೆ ಸ್ವಲ್ಪ ಬ್ಯಾಕ್ ಸ್ಕೋರಲ್ಲಿ ಬದಲಾವಣೆ ಆಗುತ್ತೆ, GPSTRಗೂ ಮತ್ತು ಹೈಸ್ಕೂಲ್ HSTRಗೂ. ಆದರೆ ಏನು ಬದಲಾವಣೆ ಅಂತ ನೋಡೋದಾದರೆ, ಇದು ಒಟ್ಟಾರೆ ಹೈಸ್ಕೂಲ್ದು 85% CET ಇರುತ್ತೆ. ಅಂದರೆ ಈಗ ಬರಿಬೇಕಾಗಿರೋದು 85%ಗೆ CET. ಇನ್ನು ಕೇವಲ 15% ಮಾತ್ರ ಈಗ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ. ಆ 15% ಯಾವುದು ಬ್ಯಾಕ್ ಸ್ಕೋರ್ ಅಂದರೆ, ಒಂದು ನೀವು ಡಿಗ್ರಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸ್ಕೋರು 13%. ಇನ್ನು ನೀವು BEd ಮತ್ತು ಇಲ್ಲಿ DEd ಬರಲ್ಲ, ಹೈಸ್ಕೂಲ್ ಟೀಚರ್ಗೆ ಆಗಲಿಕ್ಕೆ DEd ಬರಲ್ಲ. ಈ BEd ಅಲ್ಲಿ ನೀವು ಜಸ್ಟ್ 2% ಅಷ್ಟೇ ತೆಗೆದುಕೊಳ್ತಾರೆ BEd ಸ್ಕೋರನ್ನು. ಇನ್ನು ನೀವು ಹೈಸ್ಕೂಲ್ ಟೀಚರ್ ಆಗಲಿಕ್ಕೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದೀರಂದರೆ 85% ತುಂಬ ಜಾಸ್ತಿ ನಿಮ್ಮ ಹತ್ರ ವೆಯ್ಟೇಜ್ ಸ್ಕೋರು ಬಾಕಿ ಇರೋದ್ರಿಂದ ಅದಕ್ಕೆ ನೀವು ಜಾಸ್ತಿ ಪ್ರಿಪೇರ್ ಆಗಬೇಕಾಗತ್ತೆ ಅಂತ ಹೇಳ್ತಾ. ನೋಡಿ, ನೆಕ್ಸ್ಟ್ ಈ ದೈಹಿಕ ಶಿಕ್ಷಕರು ಬರುತ್ತೆ. ನೆಕ್ಸ್ಟ್ ಏನು, ಗ್ರೇಡ್ 1. ಇದು ಈ ಗ್ರೇಡ್ 1ನಲ್ಲಿ ಸೇಮ್, ಮತ್ತು ಗ್ರೇಡ್ 2 ಅಲ್ಲಿ ಏನು ಹೇಳಿದ್ವಲ್ಲ, ಸೇಮ್ 85 CET, 13 ಅವರ ಡಿಗ್ರಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ದೈಹಿಕ ಶಿಕ್ಷಣ ಕೋರ್ಸ್ನಲ್ಲಿ 2% ಅಂತ. ಈ ರೀತಿಯಾಗಿ ಸೇಮ್ ಇಲ್ಲಿ ಕೂಡ ಯಾವುದೇ TET ಪರೀಕ್ಷೆ ಪಾಸ್ ಮಾಡಬೇಕು ಅನ್ನೋ ಒಂದು
ಇದಿರಲ್ಲ. ಯಾರು ದೈಹಿಕ ಶಿಕ್ಷಕರಾಗಲಿಕ್ಕೆ ಯಾರು ತಯಾರಿ ನಡೆಸ್ತಾ ಇದ್ದಾರೆ ಇವರಿಗೆ TET ಪರೀಕ್ಷೆ ಇರಲ್ಲ. ಆದರೆ 85% ಈಗ ಅಪ್ಕಮಿಂಗ್ ಏನು CET ಬರುತ್ತಲ್ಲ ನೋಟಿಫಿಕೇಶನ್, ಆ CETಗೆ ಪ್ರಿಪೇರ್ ಆಗಬೇಕಾಗತ್ತೆ. ನೋಡೋಣ ಇವ್ರದ್ದು ಯಾವ ರೀತಿಯ ಸಿಲೆಬಸ್ಸನ್ನು ಹಾಕಿದ್ದಾರೆ, ಎಷ್ಟು ಮಾರ್ಕ್ಸ್ಗೆ CET ಇರುತ್ತೆ ಅಂತ ಮುಂದೆ ಹೇಳ್ತೀವಿ. ಇಷ್ಟೆಲ್ಲ ನೇಮಕಾತಿಗಳು. ಇನ್ನೊಂದಿದೆ, ಇಲ್ಲಿ ಇನ್ನೊಂದು ಕಂಪ್ಯೂಟರ್ ಬೋಧಿಸುವಂಥ ಶಿಕ್ಷಕರು ಅಂತ ಒಂದು ಹೊಸ ಹುದ್ದೆಯನ್ನು ಈ ಸಾರಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿದೆ ನೋಡಿ, ಗಣಕ ವಿಜ್ಞಾನ ಶಿಕ್ಷಕರು. ಅವ್ರದ್ದು 1ರಿಂದ 8ನೇ ತರಗತಿಗೆ ಬೋಧಿಸುವಂಥ ಶಿಕ್ಷಕರು. ಇವ್ರದ್ದೇನಿಲ್ಲ, ಅವರು ನಿಗದಿಪಡಿಸಿರ್ತಕ್ಕಂಥ ಪದವಿಯಲ್ಲಿ ಜಸ್ಟ್ 15% ತಗೊಳ್ತಾರೆ ಹಿಂದಿನ, ಅಂದರೆ ಅವರು ಡಿಗ್ರಿಯಲ್ಲಿ. ಇನ್ನು 15% ಅವರು 85% ಅವರು ಬರುವಂಥ CETಗೆ ಪ್ರಿಪೇರ್ ಆಗಬೇಕಾಗತ್ತೆ. ಅವ್ರದ್ದು ಕೂಡ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ, ಅದು ಮುಂದೆ ಹೇಳ್ತೀವಿ ಅಂತ. ಓಕೆ, ಈ ಬಾರಿ ನೇಮಕಾತಿ 1ರಿಂದ 5, 6ರಿಂದ 8, ಹಾಗೆಯೇ 9, 10 ಹೈಸ್ಕೂಲ್ ಟೀಚರು, ಮತ್ತು 1ರಿಂದ 8 ಗಣಕ ವಿಜ್ಞಾನ ಶಿಕ್ಷಕರು, ಹಾಗೆಯೇ ಗ್ರೇಡ್ 2, ಗ್ರೇಡ್ 1 ದೈಹಿಕ ಶಿಕ್ಷಕರ ಹುದ್ದೆಯನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾರೆಲ್ಲ ನೀವು ಪ್ರಿಪೇರ್ ಆಗ್ತಾ ಇದ್ದೀರೋ ಅವರಿಗೊಂದು ಸುವರ್ಣ ಅವಕಾಶ. ಈ ಬಾರಿ ತುಂಬ ಪೋಸ್ಟ್ಗಳು ಕಾಲಾಗ್ತಾ ಇದ್ದಾವೆ. ಹಾಗೆಯೇ ಒಟ್ಟೊಟ್ಟಿಗೆ B.Ed ಆಗಿರುವಂಥವ್ರಿಗೆ GPSTR ಹಾಗೂ HSTR ಮತ್ತು ಸೇಮ್ ಸಿಲೆಬಸ್ಸನ್ನು ಕೂಡ ಕೊಟ್ಟಿದ್ದಾರೆ. ಎರಡೂ ಹುದ್ದೆಗಳಿಗೆ ಒಟ್ಟೊಟ್ಟಿಗೆ ತಯಾರಿ ನಡೆಸುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಇನ್ನು ನೋಡಿ, ಒಂದು ವಯೋಮಾನದ ಒಂದು ವಿಚಾರಕ್ಕೆ ಬಂದರೆ, ಈ ಒಂದು ನೋಟಿಫಿಕೇಷನ್ ಆಗೋದಕ್ಕಿಂತ ಇಲ್ಲಿ ನೀಟಾಗಿ ಹೇಳಿದ್ದಾರೆ ನೋಡಿ, ಕ್ಲಿಯರಾಗಿ. ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕಕ್ಕೆ ಅಭ್ಯರ್ಥಿಯು ವಯಸ್ಸು SC ST ಮತ್ತು ಕ್ಯಾಟಗರಿ 1 ಮತ್ತು ಅಂಗವೈಕಲ್ಯ PH ವ್ಯಕ್ತಿಗಳಿಗೆ 45 ವರ್ಷಗಳು ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಇನ್ನು ಪ್ರವರ್ಗ ಸೆಕೆಂಡ್ A, ಸೆಕೆಂಡ್ B, ಥರ್ಡ್ A, ಥರ್ಡ್ B ಇವರು 43 ವರ್ಷಗಳ ಮ್ಯಾಕ್ಸಿಮಮ್, ಅಲ್ಲಿವರೆಗೂ ಈ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಅಂತ. ಇನ್ನು GM ಅಂತ ಬರ್ತಾರಲ್ಲ, ಇವರು 40 ಅಂತ. ಇದು ತಲೆಯಲ್ಲಿರಲಿ. ಓಕೆ, ನಿಮ್ದು ಇನ್ನೂ ಏಜು ಕ್ರಾಸ್ ಆಗ್ತಾ ಇದೆ, ನಮ್ದು ಇನ್ನೂ ಮುಗಿಯೋಕ್ಕೆ ಬಂದಿದೆ ಅಂದರೆ ಈ ಪಾಯಿಂಟನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಅರ್ಜಿ ಅಪ್ಲಿಕೇಶನ್ ಯಾವತ್ತು ಕ್ಲೋಸ್ ಆಗುತ್ತೋ ಆ ಅಪ್ಲಿಕೇಶನ್ ಕ್ಲೋಸ್ ಆಗುವಂಥ ದಿನಾಂಕಕ್ಕೆ ನಿಮ್ಮ ವಯಸ್ಸುಗಳು ಇಷ್ಟಿರಬೇಕು ಅಂತ. ಓಕೆ, ಇದೇನೇ ಇರಲಿ. ಇನ್ನು ಈ ಡ್ರಾಫ್ಟಲ್ಲಿ ಆಯ್ಕೆ ಪಟ್ಟಿಗಳು ಹೇಗೆ ಪ್ರಕಟ ಮಾಡ್ತೀವಿ, ಮತ್ತು ಹೆಚ್ಚುವರಿ ಪಟ್ಟಿಗಳ ಬಗ್ಗೆ ಮತ್ತು ಅಭ್ಯರ್ಥಿಯ ನೇಮಕಾತಿ ಬಗ್ಗೆ ಹೇಳಿದ್ದಾರೆ. ಆದರೆ ಒಂದು ವಿಶೇಷ ಏನಂದರೆ, ಈ ಸಾರಿ ಹೊಸ ಒಂದು ಅಂಶವನ್ನು ಸೇರಿಸಿದ್ದಾರೆ. ಇಲ್ಲಿದೆ ನೋಡಿ, ಏನಿದೆ ಅಂದರೆ, ಈಗ ಆಲ್ರೆಡಿ ಯಾರು ಸೇವಾನಿವೃತ್ತ ಶಿಕ್ಷಕರಿರ್ತಾರೋ, ಅಂದರೆ ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ಸ್ ಏನಿರ್ತಾರಲ್ಲ, ಈ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳಲ್ಲಿ ಅದೇ ಹೇಳಿದ್ವಿ. ಅಂದರೆ ಗೌರ್ಮೆಂಟ್ ಅಪಾಯಿಂಟ್ ಟೀಚರ್, ಸೇವಾನಿವೃತ್ತ ಶಿಕ್ಷಕರು, ಅವರು ಯಾವ ವೃಂದದ ಹುದ್ದೆಯನ್ನು ಹೊಂದಿದ್ದಾರೋ ಅದೇ ವೃಂದದ ಹುದ್ದೆಗೆ ಈ ವಿಶೇಷ ನಿಯಮಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದಲ್ಲ ಅಂತ ನೀಟಾಗಿ ಹೇಳಿದ್ದಾರೆ. ಏನು, ಈಗ GPSTR ಇರ್ತಾರೆ, GPT ಶಿಕ್ಷಕರು ಇರ್ತಾರೆ ಯಾರೋ ಒಬ್ಬರು, ಆದರೆ ಅವರು ಅದೇ GPT ಹುದ್ದೆಗೆ ಈ ಬಾರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಕಳೆದ 2 ನೋಟಿಫಿಕೇಷನ್ಗೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಅಂದರೆ GPT ಶಿಕ್ಷಕರು ಅದೇ ಕೇಡರ್ನ GPT GPT ಹುದ್ದೆಗೆ ಅಪ್ಲಿಕೇಶನನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಆದರೆ ಈ ಬಾರಿ ಈ ಅಂಶವನ್ನು ಸೇರಿಸಿರೋದ್ರಿಂದ ಯಾರೂ ಕೂಡ GPT PST ಅದೇ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಆದರೆ GPT ಶಿಕ್ಷಕರು ಈ ಬಾರಿ ಹೈಸ್ಕೂಲ್ ಟೀಚರ್ ಒಂದು ನೇಮಕಾತಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ, ಮುಂದೆ ಏನು ಇದೆ ಅಂದರೆ, ಓಕೆ, ಅವರ ಕನಿಷ್ಠ ವಿದ್ಯಾರ್ಹತೆಯನ್ನು ಕೂಡ ಹೇಳಿದ್ದಾರೆ. ಯಾವುದು 1ರಿಂದ 5ನೇ ತರಗತಿಯ ಬೇಸಿಕ್ ಇದೆ, ಮತ್ತು ಅವರು ಏನು ಶಿಕ್ಷಣವನ್ನು ಪಡೆದಿರಬೇಕು ಮತ್ತು ಎಷ್ಟು ಅಂಕಗಳನ್ನು ಮಿನಿಮಮ್ ಅಂಕಗಳು ಎಷ್ಟಿರಬೇಕು ಅಂತ ಹೇಳಿದ್ದಾರೆ. PUCಯಲ್ಲಿ ಅವರು ಈ ರೀತಿಯಾಗಿ ಅದನ್ನು ನೀವು ಡ್ರಾಫ್ಟಲ್ಲಿ ನೋಡ್ಕೋಬೇಕು. ಮತ್ತು ಇನ್ನು ದೈಹಿಕ ಶಿಕ್ಷಕರದ್ದು ಕೂಡ ಅದೇ ರೀತಿಯಾಗಿ ಹೇಳಿದ್ದಾರೆ. ಇನ್ನು ವಿಶೇಷವಾಗಿ ಏನು ಬದಲಾವಣೆ ಆಗಿದೆ ಅಂತ ನಾವು ನೋಡೋದಾದರೆ, ಇಲ್ಲಿದೆ ನೋಡಿ, 6ರಿಂದ 8ನೇ ತರಗತಿಗೆ ಈ ಬಾರಿ 6ರಿಂದ 8ನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಇಲ್ಲಿ ಹೇಳಿದ್ದಾರೆ ಒಂದು ಹೊಸ ಬದಲಾವಣೆ ಆಗಿದೆ. ಏನು, ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡಿ, 6ರಿಂದ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜ ಪಾಠಗಳು ಅಂತ ಏನು ಹುದ್ದೆ ಇದೆಯಲ್ಲ, ಇದು ಅಂದರೆ 6ರಿಂದ 8ನೇ ಕ್ಲಾಸ್ ಬೋಧಿಸುವಂಥ ಶಿಕ್ಷಕರಿಗೆ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿದೆ ತುಂಬ ಚೆನ್ನಾಗಿ ಇದು ಅಂದರೆ ಏನು ಅಂದರೆ ಈ ಹುದ್ದೆಗೆ
ಅವಕಾಶ ಕೊಡಿ ಅಂತ ತುಂಬ ಹೋರಾಟಗಳು ಮತ್ತು ಸಾಕಷ್ಟು ಮನವಿಗಳನ್ನು ಸಲ್ಲಿಸ್ತಾ ಇದ್ದರು ವಿದ್ಯಾರ್ಥಿಗಳು. ಅಂದರೆ ಇಲ್ಲಿದೆ ನೋಡಿ, ವಾಣಿಜ್ಯ ಶಾಸ್ತ್ರ ಅಂತ. ಈ ಕಾಮರ್ಸ್ ವಿದ್ಯಾರ್ಥಿಗಳೇನಿದಾರಲ್ಲ, ಈ ಕಾಮರ್ಸ್ ವಿದ್ಯಾರ್ಥಿಗಳು BEd ಮಾಡ್ಕೊಂಡಿದ್ರು. ಆದರೆ ಅವರಿಗೆ ನೇಮಕಾತಿಯಲ್ಲಿ ಅವಕಾಶವನ್ನು ಕೊಟ್ಟಿರಲಿಲ್ಲ. ಡ್ರಾಫ್ಟಲ್ಲಿ ಕೂಡ ಮೊದಲ ಡ್ರಾಫ್ಟಲ್ಲಿ ಕೂಡ ಹೇಳಿರಲಿಲ್ಲ. ಆದರೆ ಈ ಫೈನಲ್ ಡ್ರಾಫ್ಟಲ್ಲಿ ವಾಣಿಜ್ಯ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಅನ್ನೋ ವಿಷಯಗಳನ್ನು ಸೇರಿಸಿದ್ದಾರೆ. ಅಂದರೆ ಈ ಬಾರಿ ಏನು ಒಂದು ಮಹತ್ವದ ಬದಲಾವಣೆ ಆಗಿದೆ ಅಂದರೆ, ಕಾಮರ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಅದು ಸಮಾಜ ವಿಜ್ಞಾನ ಅಥವಾ ಸಮಾಜ ಪಾಠಗಳು ಬೋಧಿಸುವಂಥ ಶಿಕ್ಷಕರು ಆಗಲಿಕ್ಕೆ ಏನು ತಯಾರಿ ನಡೆಸ್ತಾ ಇರ್ತೀರಲ್ಲ, ಅಂದರೆ ಕಾಮರ್ಸ್ ಆಗಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಈ ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಗಮನದಲ್ಲಿರಲಿ. ಅಂದರೆ ಈ ಬಾರಿ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ GPSTR ಸಮಾಜ ವಿಜ್ಞಾನ ವಿಷಯದ ಹುದ್ದೆಗೆ ಅರ್ಹತೆಯನ್ನು ಪಡೆದಿದ್ದಾರೆ. ಅವರು ಕೂಡ ಎಕ್ಸಾಮ್ ಬರಿಬೋದು GPSTRನ. ಓಕೆ, ಈ ರೀತಿಯಾದಂಥ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಇನ್ನು ಗಣಕ ವಿಜ್ಞಾನ ಶಿಕ್ಷಕರು ಅವ್ರದ್ದು ಏನು ಕೋರ್ಸ್ ಇದೆಯಲ್ಲ, ಆ ಕೋರ್ಸ್ಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಗಳನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಓಕೆ, ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇನ್ನು ಮುಖ್ಯವಾದಂಥ ಅಂಶ ಏನಪ್ಪ ಅಂದರೆ, ಇಲ್ಲಿದೆ ಎಕ್ಸಾಮು. ಈಗ ಎಲ್ಲರದು ಒಂದು ಕುತೂಹಲ, ಈ ಸಾರಿ ಡಿಸ್ಕ್ರಿಪ್ಟಿವ್ ತೆಗೆದಿದ್ದಾರೆ ಅಂತ ಗೊತ್ತಿತ್ತು, ವಿವರಣಾತ್ಮಕ ಪತ್ರಿಕೆಗಳು. ಆದರೆ ಅದನ್ನು ತೆಗೆದು ಎಷ್ಟು ಮಾರ್ಕ್ಸಿಗೆ CETಯನ್ನು ಮಾಡ್ತಾರೆ ಅಂತ ಎಲ್ಲರದು ಒಂದು ಕುತೂಹಲ ಇತ್ತು. ಆದರೆ ಈ ದಿನ ಫೈನಲ್ C&Rರಲ್ಲಿ ತುಂಬ ನೀಟಾಗಿ ಹೇಳಿದ್ದಾರೆ ನೋಡಿ. ಮೊದಲು ನಾವು 1ರಿಂದ 5ನೇ ತರಗತಿ ಬೋಧಿಸುವಂಥ ಶಿಕ್ಷಕರಿಗೆ ಏನು ಸಿಲೆಬಸ್ ಇದೆ, ಎಷ್ಟು ಪೇಪರ್ ಇರ್ತವೆ ಅಂತ ನೋಡೋದಾದರೆ ಕ್ಲಿಯರಾಗಿ ನೋಡಿ. 2 ಪತ್ರಿಕೆಗಳು, ಕೇವಲ 2 ಪತ್ರಿಕೆಗಳು, ಕನ್ಫ್ಯೂಸ್ ಆಗಂಗಿಲ್ಲ. 2 ಪತ್ರಿಕೆಗಳು, ಈ 2 ಪತ್ರಿಕೆಗಳು 100 ಅಂಕಗಳಿಗೆ ಇರ್ತವೆ. ಅಂದರೆ 100 + 100 ಒಟ್ಟು ಈ ಬಾರಿ 200 ಅಂಕಗಳಿಗೆ ಮಾತ್ರ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿದೆ. ಓಕೆ, ಇದು 1ರಿಂದ 5ನೇ ತರಗತಿ ಆಯಿತು. ಏನಿದೆ ಸಿಲೆಬಸ್ಸಲ್ಲಿ ಅಂದರೆ, 1ನೇ ಪೇಪರ್ ಅದು ಸಾಮಾನ್ಯ ಪತ್ರಿಕೆ ಅಂತ ಕೊಟ್ಟಿರ್ತಾರೆ GK ಪೇಪರಲ್ಲಿ. ಇದು 100 ಮಾರ್ಕ್ಸಿಗೆ ಇರುತ್ತೆ, ಕೇವಲ 100 ಮಾರ್ಕ್ಸು 1 ಪೇಪರು. ಇದು OMR ಶೀಟ್, ಯಾವುದೇ ಡಿಸ್ಕ್ರಿಪ್ಷನ್ ಮೆಥಡಲ್ಲಿ ಇರೋದಿಲ್ಲ. ಏನಿದೆ ಇದು ಅಂದರೆ GK ಇರುತ್ತೆ. ಇನ್ನು ಬಾಲ ಮನೋವಿಜ್ಞಾನ ಆ್ಯಂಡ್ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಕೂಡ ಪ್ರಿಪೇರ್ ಆಗಬೇಕಾಗತ್ತೆ 100 ಮಾರ್ಕ್ಸಿಗೆ GK ಪೇಪರಲ್ಲಿ. ಇನ್ನು ನೋಡಿ, ಭಾಷೆಗಳು ಅಂದರೆ ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷನ್ನು ಕೂಡ ಇಲ್ಲಿ ಚೆಕ್ ಮಾಡ್ತಾರೆ. ಇನ್ನು ಮೌಲ್ಯ ಶಿಕ್ಷಣ ರೆಡಿ ಆಗಬೇಕಾಗತ್ತೆ ನೀವು, ಆರೋಗ್ಯ ಶಿಕ್ಷಣ ಕೂಡ ಓದಬೇಕಾಗತ್ತೆ. ಇನ್ನು ಕಂಪ್ಯೂಟ್ರ್ ನಾಲೆಡ್ಜ್ ಇರುವಂಥ ಒಂದು ಪತ್ರಿಕೆಯನ್ನು ಕೂಡ, ಆ ಒಂದು ವಿಷಯವನ್ನು ಕೂಡ ಈ ಎಕ್ಸಾಮಲ್ಲಿ GK ಪೇಪರಲ್ಲಿ ಟೆಸ್ಟ್ ಮಾಡ್ತಾರೆ ಅಂತ. ಅಂದರೆ GK ಪೇಪರ್ ಇದೇನಾಗುತ್ತೆ 100 ಮಾರ್ಕ್ಸಿಗೆ ಇರುತ್ತೆ, 1 ಪೇಪರ್ ಕ್ಲಿಯರ್ ಇದೆ. ಈ ಸಿಲೆಬಸ್ ಮೇಲೆ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಇಲ್ಲಿದೆ, ಇಷ್ಟು ಸಿಲೆಬಸ್ ಇದೆ ನೋಡ್ರಿ. ಈ ಸಿಲೆಬಸ್ ಮೇಲೆ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಇನ್ನು ಪತ್ರಿಕೆ 2 ಅಂತ ಬಂದರೆ ನೋಡಿ, ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಅಂದರೆ ನೀವು ಯಾವ ವಿಷಯದ ಮೇಲೆ, ಅಂದರೆ ವಿಷಯ ಗಣಿತ ಶಿಕ್ಷಕರಾಗಿ ನೇಮಕಾತಿ ಹೊಂದ್ತಾ ಇದ್ದರೆ ಗಣಿತ ವಿಷಯದ ಮೇಲೆ, ಪರಿಸರ ಅಧ್ಯಯನ ಶಿಕ್ಷಕರಾದರೆ, ಸಮಾಜ ವಿಜ್ಞಾನ ಶಿಕ್ಷಕರಾದರೆ ಇದನ್ನು ಕೂಡ OMR ಶೀಟ್ನಲ್ಲಿ ಉತ್ತರಿಸಬೇಕಾಗಿರುತ್ತೆ. ಇದು ಕೂಡ 100 ಮಾರ್ಕ್ಸಿಗಿರುತ್ತೆ. ಇದು ನಿಮ್ಮ ಸ್ಪೆಸಿಫಿಕ್ ಪೇಪರ್. ಅಂದರೆ ನೀವು ಯಾವ ಹುದ್ದೆಯ, ಯಾವ ವಿಷಯದ ನೇಮಕಾತಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರೋ ಅದರ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ನಾಲೆಡ್ಜನ್ನು ಚೆಕ್ ಮಾಡುವಂಥ ಪೇಪರ್ ಇದು. ಅಂದರೆ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತೀವಿ. ಇದು 100 ಮಾರ್ಕ್ಸಿಗೆ. ಅಂದರೆ ಒಟ್ಟು 2 ಪತ್ರಿಕೆಗಳು, ಪ್ರತಿ ಪತ್ರಿಕೆ 100 ಮಾರ್ಕ್ಸಿಗಿರುತ್ತೆ. 100 ಒಟ್ಟಾರೆ 200 ಮಾರ್ಕ್ಸಿಗೆ ಈ ಸಾರಿ CET ಇರುತ್ತೆ. ಸಿಂಪಲ್ ಆಗಿರುತ್ತೆ ಎಲ್ಲವೂ ಕೂಡ. 2 ಪತ್ರಿಕೆಗಳು ಕೂಡ OMR, ಯಾವುದೇ ವಿವರಣಾತ್ಮಕ ಪತ್ರಿಕೆಗಳು ಇರೋದಿಲ್ಲ. ಇದು ಈ ಬಾರಿ ಆಗಿರುವಂಥ ಒಂದು ಮಹತ್ವದ ಬದಲಾವಣೆ ಅಂತ ಹೇಳ್ಬೋದು. ಓಕೆ, ಇನ್ನು ಸೇಮ್ ದೈಹಿಕ ಶಿಕ್ಷಕರ ಗ್ರೇಡ್ 2 ಅಂತ ಹೇಳ್ತೀವಲ್ಲ, ಆ 1ರಿಂದ 8ನೇ ತರಗತಿ, ಇವ್ರದ್ದು ಕೂಡ ಸೇಮ್ ಸಿಲೆಬಸ್ ಇಟ್ಟಿದ್ದಾರೆ ನೋಡಿ. ಸಿಲೆಬಸ್ಸಲ್ಲಿ ಏನೂ ಬದಲಾವಣೆಗಳಿಲ್ಲ. ಇವ್ರದ್ದು 100 ಮಾರ್ಕ್ಸ್ GK ಪೇಪರು. ಇನ್ನು ಇವ್ರದ್ದು ಸ್ಪೆಸಿಫಿಕ್ ಪೇಪರ್ ಇದೆ, ದೈಹಿಕ ಶಿಕ್ಷಣ. ಇದು ಕೂಡ OMR ಶೀಟ್ 100 ಮಾರ್ಕ್ಸ್ ಇದೆ. ಸೇಮ್ ಇದು ಕೂಡ ಇವರು ಕೂಡ ಅಂದರೆ ದೈಹಿಕ ಶಿಕ್ಷಕರು ಕೂಡ 2 ಪತ್ರಿಕೆಗಳನ್ನು ಬರೀಬೇಕು. ಪ್ರತಿ ಪತ್ರಿಕೆ 100 ಮಾರ್ಕ್ಸಿಗಿರುತ್ತೆ. ಅಂದರೆ ಒಟ್ಟು 200 ಮಾರ್ಕ್ಸಿಗೆ 2 ಪತ್ರಿಕೆಗಳನ್ನು ತೆಗೆದುಕೋಬೇಕು. 2 OMR ಶೀಟಲ್ಲೇ ಉತ್ತರಿಸಬೇಕು, ಯಾವುದೇ ಡಿಸ್ಕ್ರಿಪ್ಷನ್ ಇರೋದಿಲ್ಲ. ಓಕೆ, ಇನ್ನು
GPT ಅಂತ ಬಂದರೆ ಇಲ್ಲಿ ನೋಡಿ 6ರಿಂದ 8ನೇ ತರಗತಿ ಹುದ್ದೆಗಳಿಗೆ ನೇಮಕಾತಿ ಹೊಂದುವಂಥದ್ದು. ಸೇಮ್ ಇವರಿಗೂ ಕೂಡ ಎರಡೂ ಪತ್ರಿಕೆಗಳು 100 ಮಾರ್ಕ್ಸಿಗಿರುತ್ತೆ. ಒಟ್ಟು 200 ಮಾರ್ಕ್ಸಿಗೆ ಎರಡೂ ಪತ್ರಿಕೆಗಳನ್ನು ತೆಗೆದುಕೋಬೇಕು. ಇಲ್ಲಿ ಕೂಡ GPSTR ಕೂಡ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು ನೋಡಿ ಗಮನಿಸ್ಬೇಕು. ಪ್ರಚಲಿತ ವಿದ್ಯಮಾನಗಳು ಕೂಡ ಓದ್ಕೋಬೇಕಾಗತ್ತೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಈ ವಿಷಯವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಇನ್ನು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಇನ್ನು ಕಂಪ್ಯೂಟರ್ ನಾಲೆಡ್ಜ್ ಏನಿದೆಯಲ್ಲ ಇದು ಈ ರೀತಿಯಾದಂಥ ಒಂದು ಸಿಲೆಬಸ್ಗೆ ಒಂದು ಪೇಪರ್ ಇದು GK ಪೇಪರ್ ಅಂತ ಹೇಳ್ತೀವಿ. ಇನ್ನು ಸ್ಪೆಸಿಫಿಕ್ ಪೇಪರ್ ಇದೆ ನೋಡಿ, ಕನ್ನಡ ಶಿಕ್ಷಕರಾಗರಿದ್ರೆ ಕನ್ನಡ ಆ ವಿಷಯದ ಮೇಲೆ 100 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಸಮಾಜ ಇಂಗ್ಲೀಷ್ ಶಿಕ್ಷಕರಿದ್ದರೆ ಇಂಗ್ಲೀಷು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಸಮಾಜ ಅವರವರ ವಿಷಯಗಳ ಏನು ನೇಮಕಾತಿ ಹೊಂದಲಿಕ್ಕೆ ತಯಾರಿ ನಡೆಸ್ತಾ ಇದ್ದೀರೋ ಅದೇ ವಿಷಯದ ಮೇಲೆ ಸ್ಪೆಸಿಫಿಕ್ ಪೇಪರನ್ನು ನೀವು ರೆಡಿ ಆಗಬೇಕಾಗತ್ತೆ. ಅದು ಕೂಡ 100 ಮಾರ್ಕ್ಸಿಗೆ, ಒಟ್ಟು 2 ಪೇಪರ್ಸ್ ಅಂತ ಹೇಳ್ತೀವಿ. ಇಲ್ಲಿ GPT ಆಯಿತು. ಇನ್ನು ಕಂಪ್ಯೂಟರ್ ಸೈನ್ಸ್ ಟೀಚರ್ 1ರಿಂದ 8ನೇ ತರಗತಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಲಿಕ್ಕೆ ಇವ್ರಿಗೂ ಕೂಡ ಸೇಮ್ ಇವ್ರದ್ದು 200 ಮಾರ್ಕ್ಸು 2 ಪೇಪರು. ಇವರು ಕೂಡ ಇದೇ GPSTRಗೆ ಏನು ಸಿಲೆಬಸ್ ನೋಡಿದ್ವಲ್ಲ ಅದೇ ಸೇಮ್ ಸಿಲೆಬಸ್ ಇರುತ್ತೆ GK ಪೇಪರ್ಗೆ. ಇನ್ನು ಸ್ಪೆಸಿಫಿಕ್ ಪೇಪರ್ ಅವರ ಕಂಪ್ಯೂಟರ್ ನಾಲೆಡ್ಜ್ ಏನು ಕಂಪ್ಯೂಟರ್ ಸೈನ್ಸ್ ಇದೆಯಲ್ಲ ಅದ್ರ ಮೇಲೆ ಅವರು OMR ಶೀಟಲ್ಲಿ ಸೇಮ್ 100 ಮಾರ್ಕ್ಸಿಗೆ ಪ್ರಿಪೇರ್ ಆಗಿ ಉತ್ತರಿಸ್ಬೇಕಾಗತ್ತೆ. ಇನ್ನು ಹೈಸ್ಕೂಲ್ ಬಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಂತ ಏನು ಹೇಳ್ತೀವಲ್ಲ ಹೈಸ್ಕೂಲ್ ಟೀಚರು, ಇವ್ರದ್ದು ಕೂಡ 2 ಪತ್ರಿಕೆಗಳು ಸೇಮ್ GPSTR ಥರನೇ 2 ಪತ್ರಿಕೆಗಳು. ಇಲ್ಲಿ ಕನ್ನಡ GK ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಪ್ರಚಲಿತ ವಿದ್ಯಮಾನಗಳು ಮತ್ತು ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಇದು GK ಪೇಪರ್. ಇದು 100 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಸೆಕೆಂಡ್ ಪೇಪರ್ ನೋಡಿ ಅದು ಕೂಡ 100 ಮಾರ್ಕ್ಸಿಗೆ, ಆದರೆ ಆಯಾ ವಿಷಯಗಳಿಗೆ ನಿರ್ದಿಷ್ಟ ಪತ್ರಿಕೆ. ಕನ್ನಡ ಶಿಕ್ಷಕರು ಕನ್ನಡ ಓದಬೇಕು, ಇಂಗ್ಲೀಷು, CBZ ಈ ರೀತಿಯಾದಂಥ, ಮತ್ತು ಆರ್ಟ್ಸ್ ಅಂತ ಬರುತ್ತಲ್ಲ ಕಲಾ ಶಿಕ್ಷಕರು ಇದು ಸಮಾಜ ವಿಜ್ಞಾನ, ಇತಿಹಾಸ ವಿಷಯ, ಅರ್ಥಶಾಸ್ತ್ರ ಈ ರೀತಿಯಾದಂಥ ಒಂದು ಅವ್ರದ್ದೇ ಆದಂಥ ಸಿಲೆಬಸ್ಸನ್ನು ಓದಬೇಕಾಗತ್ತೆ ಅಂತ. ಇನ್ನು ಗ್ರೇಡ್ 1 ಕೂಡ ಸೇಮ್, ಇದು ಕೂಡ 2 ಪೇಪರ್ಸ್ ಇರುತ್ತೆ. ಒಂದು GK ಪೇಪರು, ಒಂದು ಸ್ಪೆಸಿಫಿಕ್ ಪೇಪರು. ಇಲ್ಲಿ ಕೂಡ ಸೇಮ್ ಸಿಲೆಬಸ್ಸನ್ನು ಹೇಳಿದ್ದಾರೆ. ಹಾಗೆಯೇ ಅವರು ದೈಹಿಕ ಶಿಕ್ಷಣ ಒಂದು ವಿಷಯದ ಮೇಲೆ OMR ಸೀಟಲ್ಲಿ ಉತ್ತರಿಸಬೇಕಾಗಿರೋದ್ರಿಂದ 2 ಪತ್ರಿಕೆಗಳು ಈ ಬಾರಿ ನೋಡಿ 400 ಮಾರ್ಕ್ಸಿಗೆ ಇರುವಂಥ CETಯನ್ನು 200 ಮಾರ್ಕ್ಸ್ಗೆ ಕಡಿತಗೊಳಿಸಿದ್ದಾರೆ. ಅದರಲ್ಲೂ ಏನು ವಿಶೇಷ ಬದಲಾವಣೆ ಅಂದರೆ ವಿವರಣಾತ್ಮಕ ಒಂದು ಮಾದರಿಯ ಪತ್ರಿಕೆಗಳನ್ನು ಈ ಬಾರಿ ತೆಗೆದಿದ್ದಾರೆ. ಕೇವಲ ಸಿಂಪಲ್ ಮಾಡಿದ್ದಾರೆ, 2 ಪತ್ರಿಕೆಗಳನ್ನು ಬರಿಬೇಕಾಗತ್ತೆ. ಆಮೇಲೆ ಇಲ್ಲಿ ಯಾವುದೇ ಋಣಾತ್ಮಕ ಒಂದು ರೀತಿಯ ಅಂಕಗಳ ಕಡಿತವನ್ನು ಅದ್ರ ಬಗ್ಗೆ ಎಲ್ಲೂ ಈ ಒಂದು ಕರಡಲ್ಲಿ ಹೇಳಿಲ್ಲ, ನೆಗೆಟಿವ್ ಇರೋದಿಲ್ಲ. ಹಾಗಾಗಿ ತುಂಬ ಸಿಂಪಲ್ಲಾಗಿ ಯಾರು ಚೆನ್ನಾಗಿ ಸ್ಟಡಿ ಮಾಡ್ತಿರೋ ಸಿಂಪಲ್ ಆಗಿದೆ. ಹೆಚ್ಚು ಸ್ಟಡಿ ಮಾಡಲಿಕ್ಕೆ ಅಂದರೆ ಏನು ವಿವರಣಾತ್ಮಕ ಪತ್ರಿಕೆಗಳಿಗೆ ಹೆಚ್ಚೆಚ್ಚು ತಯಾರಿ ನಡೆಸಬೇಕಾಗಿತ್ತು, ಆದರೆ ಈ ಬಾರಿ ಅದನ್ನ ತೆಗ್ದಿರೋದ್ರಿಂದ ಸಿಂಪಲ್ಲಾಗಿ ನೀವು ಈ ನೋಟಿಫಿಕೇಷನ್ಗೆ ರೆಡಿ ಆಗಬೇಕಾಗತ್ತೆ. ಸಮಯ ಕೂಡ ಕಡಿಮೆ ಇದೆ, ಇನ್ನೇನು ಶಾರ್ಟ್ಲಿ ನೋಟಿಫಿಕೇಷನ್ ಬರುತ್ತೆ. ಯಾರೆಲ್ಲ ಶಿಕ್ಷಕ ಹುದ್ದೆಯನ್ನು ಕಾಯ್ದು ಕುಳಿತಿದ್ದೀರೋ ಅವರಿಗೆಲ್ಲ ಶುಭವಾಗಲಿ. ಹಾಗೆಯೇ ನಮ್ಮ ಚಾನಲಿಂದ ಶಿಕ್ಷಕರ ನೇಮಕಾತಿಗೆ ಅಗತ್ಯ ಮಾಹಿತಿಗಳು ಮತ್ತು ಸಮಾಜ ವಿಜ್ಞಾನ ವಿಷಯ ಹಾಗೂ ಇನ್ನಿತರ ವಿಷಯಗಳ ಒಂದು ನಿಮಗೆ ಉಪಯುಕ್ತವಾಗುವಂಥ ಕ್ಲಾಸ್ಗಳನ್ನು ಈ ಚಾನಲಿಂದ ನಿಮಗೆ ಕೊಡ್ತಾ ಹೋಗ್ತೀವಿ. ಅದಕ್ಕೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಹೀಗೆ ಶಿಕ್ಷಕರ ನೇಮಕಾತಿ ಅಪ್ಡೇಟ್ಸ್ಗಳು ನಿಮ್ಮನ್ನು ಬಂದು ತಲುಪಲಿಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್.